ಇದೇನಿದು ಇಷ್ಟೊಂದು ಡೆಡಿಕೇಶನ್ ಇಂದ ಏನ್ ಬರೀತಿದ್ದೀರಾ? ಅಪ್ಪು ಹೋಮ್ವರ್ಕ್ ಮಾಡ್ತಿದ್ದೀರಾ? ರೆಸಿಗ್ನೇಷನ್ ರೆಸಿಗ್ನೇಷನ್? ಯಾಕೆ? ಯಾಕೆ ಅಂದರೆ ನಾನು ಡ್ರೈವರ್ ಕೆಲಸ ಮಾಡ್ತಾ ಇರೋದು ಬೇರೆ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಭೂಮಿಕಾ. ಹಾಗಾಗಿ ಕೆಲಸ ಬಿಟ್ಬಿಡೋಣ ಅಂತಿದ್ದೀನಿ. ಯಾರಿಗೂ ಇಷ್ಟ ಆಗ್ತಿಲ್ಲ ಅಂತ ಕೆಲಸ ಬಿಡ್ತಿದ್ರಾ? ಹಾಂ, ನಮ್ಮ ಸುತ್ತ ಇರೋರಿಗೆ ನಾವು ಮಾಡ್ತಾ ಇರೋದು ಇಷ್ಟ ಇಲ್ಲ ಅಂದಮೇಲೆ ನಾವು ಕೆಲಸ ಯಾಕೆ ಮಾಡಬೇಕು? ಬೇರೆ ಏನಾದರೂ ಕೆಲಸ ಮಾಡ್ತೀನಿ, ಅದರಿಂದ ಅವರು ಖುಷಿ ಪಡ್ತಾರೆ. ಹಾಗಾಗಿ ಈ ಕೆಲಸ ಬೇಡ. ಗೌತಮ್ ಅವರೇ, ನೀವು ಮುಂಚೆಯಿಂದನೂ ಹೀಗೇನೆ ಇನ್ನೊಬ್ಬರಿಗೋಸ್ಕರ ಮಿತಿ ಮೀರಿ ಯೋಚನೆ ಮಾಡ್ತೀರಾ. ಬೇರೆಯವ್ರ ಖುಷಿಗೋಸ್ಕರ ನಿಮ್ಮ ಖುಷಿನ ಸ್ಯಾಕ್ರಿಫೈ ಮಾಡ್ತೀರಾ. ನೋಡಿ, ನೀವು ಯಾವ ಕೆಲಸ ಬೇಕಾದರೂ ಮಾಡಿ, ಬಟ್ ಅದು ನಿಮ್ಮ ಡಿಸಿಷನ್ ಆಗಿರಬೇಕು. ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ, ನಿಮ್ಮ ಜೊತೆ ನಿಲ್ತೀನಿ. ಏನು, ಯಾಕೆ ಹಾಗೆ ನೋಡ್ತಿದ್ದೀರಾ? ಭೂಮಿಕಾ, ಆನೆಸ್ಟ್ ಆಗಿ ಹೇಳಿ, ನಾನು ಮೊದಲಿನ ಗೌತಮ್ ದಿವಾನ್ ಆಗಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ನಿಮ್ಗೆ ಏನಾದರೂ ಆಸೆ ಇದೆಯಾ? ಹಾಗೇನಾದರೂ ಇದ್ದಿದ್ರೆ ನಾನೇ ಬಂದು ಹೇಳ್ತಿದ್ನಲ್ಲ, ಎಕ್ಸ್ಪ್ರೆಸ್ ಮಾಡ್ತಿದ್ದೆ. ನಾನು ಹಾಗೆ ಹೇಳಿಲ್ಲ ಅಂದಮೇಲೆ ನನಗೆ ಆ ಥರ ಆಸೆನೂ ಇಲ್ಲ, ರೈಟ್? ನನಗೆ ಬೇಜಾರಾಗಬಾರ್ದು ಅಂತ ನೀವು ಹೇಳ್ದೇನೆ ಇರ್ಬೋದಲ್ವಾ? ಅಲ್ಲ, ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಆ ಥರದ್ದು ಏನಾದರೂ ಆಸೆ ಇದೆಯಾ ಅಂತ. ಇಷ್ಟೇನ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ನಾನು ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಅಲ್ವಾ ಗೌತಮ್ ಅವರೇ? ನಾನು ಮದುವೆ ಆಗಿದ್ದು ನಿಮ್ಮನ್ನು, ನಿಮ್ಮ ಬಿಸ್ನೆಸ್ಸು, ನಿಮ್ಮ ಸ್ಟೇಟಸ್ನ ಅಲ್ಲ. ಈ ನಿಮ್ಮ ಆಸ್ತಿ ಪಾಸ್ತಿ, ಕೀರ್ತಿ, ಅಂತಸ್ತು, ಮಣ್ಣು ಮಸಿ, ಇದು ಯಾವುದಂದ್ರೆ ಯಾವುದು ನನಗೆ ಬೇಕಿಲ್ಲ. ನನಗದರ ಅಗತ್ಯನೂ ಇಲ್ಲ. ನನಗೆ ಬೇಕಿರೋದು ನೀವು ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು. ನೀವು ಹಾರು ಹಕ್ಕಿ ಥರ ಫ್ರೀಯಾಗಿರಬೇಕು, ಸ್ವತಂತ್ರವಾಗಿರಬೇಕು. ನೀವು ನೀವಾಗಿರಬೇಕು, ಅದು ನನ್ನ ಆಸೆ. ನೋಡಿ, ಟಿಪಿಕಲ್ ಹೆಂಡತಿ ಥರ ನನ್ನ ಆತಂಕನ, ನನ್ನ ಇನ್ಸೆಕ್ಯೂರಿಟೀಸ್ನ, ನನ್ನ ಚಿಂತೆನ ಬಂದು ನಾನು ನಿಮ್ಮ ಮೇಲೆ ಸುರಿಯಲ್ಲ. ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವ ಟೈಮಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ಸೊ ನೀವು ಹಾಲಲ್ಲಾದರೂ ಹಾಕಿ, ನೀರಲ್ಲಾದರೂ ಹಾಕಿ, ಅದು ನಿಮಗೆ ಬಿಟ್ಟಿದ್ದು. ನನಗೆ ಗೊತ್ತು ನೀವು ಹಾಲಲ್ಲೇ ಹಾಕ್ತೀರಾ, ಸುಮ್ಮನೆ ಮಾತಿಗೆ ಹೇಳಿದೆ ಅಷ್ಟೆ. ನೋಡಿ, ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ನೀವು ಏನು ಬೇಕಾದರೂ ಮಾಡಿ, ಅದರಲ್ಲಿ ನನಗೆ ಯಾವ ಅಭ್ಯಂತರನೂ ಇಲ್ಲ. ಬಟ್ ನಂದೊಂದು ಪುಟ್ಟ ರಿಕ್ವೆಸ್ಟ್. ಏನು? ನೀವೇನೇ ಮಾಡಿದ್ರು ಅದು ನಿಮಗೆ ಖುಷಿ ಕೊಡಬೇಕು, ನೀವು ಇಷ್ಟಪಟ್ಟು ಮಾಡಬೇಕು.